ನಿರಂತರವಾಗಿ ನಡೀತಾ ಇರುವಂತ ಮೀಟಿಂಗ್ಗಳು ಇದರ ನಡುವೆ ಸಿಎಂ ಮೀಟಿಂಗ್ ಇತ್ತ ಕೆಜೆ ಜಾರ್ಜ್ ಕೂಡ ಸಭೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಜೆ ಜಾರ್ಜ್ ನಿವಾಸದಲ್ಲಿ ಖಾಸಗಿ ಸಭೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಪೊನ್ನಣ್ಣ ಪರಮೇಶ್ವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪರ್ಯಾಯವಾಗಿ ಕೆಜೆ ಜಾರ್ಜ್ ನಿವಾಸದಲ್ಲೂ ಕೂಡ ಈ ಮೀಟಿಂಗ್ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇದ್ರೆ, ಖಾಸಗಿಯಾಗಿ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ಈ ಎಲ್ಲ ನಾಯಕರುಗಳು ಈಗ ಮೀಟಿಂಗ್ ಸೇರಿದ್ದಾರೆ. ಅಗೈನ್ ಅಭಿಷೇಕ್ ಈಗ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ನಡೀತಾ ಇರೋ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಚರ್ಚೆಗಳಾಗ್ತಾ ಇದ್ದಾವೆ, ಸದ್ಯ ಯಾರಾದರೂ ಮಾತಿಗೆ ಸಿಕ್ಕಿದ್ದಾರಾ ತಮಗೆ? ಅಭಿಷೇಕ್, ಏನಿದೆ ವಿವರ ತಮ್ಮ ಹತ್ರ? ರಂಜಿತ್, ಎರಡೂ ಬಣದ ನಾಯಕರು ಮಾತಿಗೆ ಸಿಕ್ಕಿದ್ರು ಕೂಡ ಯಾರೂ ಕೂಡ ಬಹಿರಂಗವಾಗಿ ಏನನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವರ ಸ್ಥಾನಮಾನಗಳನ್ನು ಉಳಿಸಿಕೊಂಡು ಹೋಗೋದು, ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಪೋರ್ಟ್ಫೋಲಿಯೋ ಮರು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಯಾವ ಸ್ಥಾನಮಾನಗಳನ್ನು ಕೇಳಬೇಕಾಗುತ್ತೆ, ನಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದು ಹೇಗೆ, ಒಂದು ವೇಳೆ ವ್ಯತಿರಿಕ್ತವಾದಂಥ ಆದೇಶ ಏನಾದರೂ ಹೈಕಮಾಂಡ್ನಿಂದ ಬಿತ್ತು ಅಂದರೆ, ವ್ಯತಿರಿಕ್ತ ಅಂದರೆ CM ಸಿದ್ದರಾಮಯ್ಯನವರ ಬಣಕ್ಕೆ ಡಿ.ಕೆ. ಶಿವಕುಮಾರನ್ನು CM ಮಾಡಿದ್ರೆ ವ್ಯತಿರಿಕ್ತ ಉತ್ತರ ಅಂತ ಇವ್ರು ಭಾವಿಸ್ತಾರೆ. CM ಮುಂದುವರಿತಾರೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ವ್ಯತಿರಿಕ್ತ ಉತ್ತರ ಆಗುತ್ತೆ. ಇಲ್ಲಿಗೆ ಎರಡೂ ಕಡೆ ಪರ್ಯಾಯವಾಗಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಇದನ್ನು ದೊಡ್ಡ ಮಟ್ಟಿಗೆ ಸಭೆ ಅಲ್ಲದಿದ್ದರೂ ಕೂಡ ರಾಜಕಾರಣಿಗಳು ಸೇರಿದಾಗ ರಾಜಕಾರಣವನ್ನು ಮಾತಾಡ್ತಾರೆ, ಅವರವರ ಲೆಕ್ಕಾಚಾರವನ್ನು ಮಾತಾಡ್ತಾರೆ. ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಎಸ್ ಪೊನ್ನಣ್ಣ ಇರ್ಬೋದು, MB ಪಾಟೀಲ್ ಇರ್ಬೋದು, ಅದರ ಜೊತೆಗೆ HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ CM ರವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ, CM ರವರಿಗೆ ಆಪ್ತರೆನಿಸಿಕೊಂಡಿರುವಂಥ ಅಷ್ಟೂ ಜನ ಸಚಿವ ಶಾಸಕರು ಜಾರ್ಜ್ ಅವರ ಮನೆಯಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಂತ ಆಪ್ತರಾದಂಥ ಹ್ಯಾರಿಸ್ ಅವರು ಇರ್ಬೋದು, MLC ರವಿ ಅವರು ಇರ್ಬೋದು, ಕುಣಿಗಲ್ ರಂಗನಾಥ್ ಅವರು ಇರ್ಬೋದು, ಹ್ಯಾರಿಸ್ ಅವರ ಪುತ್ರ ನಳಪಾಡ್ ಇರ್ಬೋದು, ಈ ರೀತಿ ಮಂಜುನಾಥ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಹೈಕಮಾಂಡನ ಆಫೀಸ್ ಅಂದರೆ ಇಂದಿರಾ ಭವನಕ್ಕೆ ಬಂದು ಬೇರೆ ಬೇರೆ ಸ್ಥಳಗಳಿಗೆ ಹೊರಟಿರೋದಾಗಿ ತಿಳಿಸಿದ್ದಾರೆ. ಆದರೆ ಈ ಅಷ್ಟೂ ಜನ ಮತ್ತೊಂದು ಕಡೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂಥದ್ದು. ಇದೇ ಕಾರಣದಿಂದಾಗಿ ಯಾರು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೋ ಆ ನಿರೀಕ್ಷೆಗೆ ಹೈಕಮಾಂಡ್ನಿಂದ ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ವಿರುದ್ಧ ನಾವು ಯಾವ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು ತಮ್ಮ ನಾಯಕನ ಒಳಿತಿಗಾಗಿ ಅನ್ನೋದು ಲೆಕ್ಕಾಚಾರದಲ್ಲಿ ಈಗ ಎರಡೂ ಬಣಗಳ ಶಾಸಕ ಹಾಗೂ ಸಚಿವರು ಇರುವಂಥದ್ದು. ಇವಿಷ್ಟು ಮಾತ್ರವಲ್ಲ, ಇಲ್ಲಿ ಸುದೀರ್ಘವಾದ ಸಭೆ ಬೆಳಗ್ಗೆ 11:30ಕ್ಕೆ ಆರಂಭ ಆಗಿದ್ದು ಈಗ 3 ಗಂಟೆ ಆಗಿದ್ರೂ ಕೂಡ ಯಾರೂ ಹೊರಗಡೆ ಹೋಗದೆ ಊಟವನ್ನು ಇಲ್ಲೇ ತರಿಸ್ಕೊಂಡು ಮಾತನಾಡ್ತಿರುವಂಥ ಲೆಕ್ಕಾಚಾರವನ್ನು ನೋಡಿದಾಗ ಬಹುತೇಕ ಇದು ಕ್ಯಾಬಿನೆಟ್ ರೀಶಫಲ್ಗೆ ಮಾತ್ರ ಸೀಮಿತವಾಗಿದ್ದರೆ ಇಷ್ಟು ಗಂಟೆಗಳ ಸಭೆ ನಡೀತಾ ಇರಲಿಲ್ಲ. ಬದಲಾಗಿ ಇದು ನಾಯಕತ್ವದ ವಿಚಾರಕ್ಕೂ ಸಂಬಂಧ ಇರುವಂತಹ ಮೀಟಿಂಗ್ ಆಗಿರಬಹುದು ಅನ್ನೋದು ಲೆಕ್ಕಾಚಾರ ಈಗ ಹೊರಬರ್ತಿರುವಂಥದ್ದು. ಕೇವಲ ರಾಜ್ಯಸಭೆ ಆಗಿದ್ದರೆ, MLC ಆಗಿದ್ದರೆ ಇಷ್ಟು ಗಂಟೆಗಳ ಸಭೆ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆಯನ್ನು ನಾವು ನೋಡಿದಾಗ ಇಷ್ಟು ಸುತ್ತಿನ ಸಭೆಗಳು MLC ವಿಚಾರಕ್ಕಾಗಿರ್ಬೋದು ಅಥವಾ ಕ್ಯಾಬಿನೆಟ್ ರೀಶಫಲ್ಗೆ ಇಷ್ಟು ಸುತ್ತಿನ ಸಭೆ ನಡೀತಿರಲಿಲ್ಲ ಅನ್ನೋದು ರಾಜಕೀಯ ನಿಪುಣರ ಮಾತಾಗಿದ್ದರೆ, ಒಂದು ಕಡೆ ರಾಜಕೀಯವನ್ನು ವ್ಯಾಖ್ಯಾನ ಮಾಡುವವರ ಲೆಕ್ಕಾಚಾರ ಕೂಡ ಇದೇ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಈ ಸಭೆ ಇನ್ನೊಂದು 2 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಅದಾದ ನಂತರ ಸಭೆಯ ಔಟ್ಕಮ್ ಏನು ಅಂತ ಇವತ್ತು ಅಥವಾ ನಾಳೆ ತಿಳಿಯುವಂಥ ಸಾಧ್ಯತೆ ಇದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಿರಂತರವಾಗಿ ನಡೀತಾ ಇರುವಂಥ ಮೀಟಿಂಗ್ಗಳು ಇದರ ನಡುವೆ ಸಿಎಂ ಮೀಟಿಂಗ್ ಇತ್ತ ಕೆಜೆ ಜಾರ್ಜ್ ಕೂಡ ಸಭೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಜೆ ಜಾರ್ಜ್ ನಿವಾಸದಲ್ಲಿ ಖಾಸಗಿ ಸಭೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಪೊನ್ನಣ್ಣ ಪರಮೇಶ್ವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪರ್ಯಾಯವಾಗಿ ಕೆಜೆ ಜಾರ್ಜ್ ನಿವಾಸದಲ್ಲೂ ಕೂಡ ಈ ಮೀಟಿಂಗ್ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇದ್ರೆ, ಖಾಸಗಿಯಾಗಿ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ಈ ಎಲ್ಲ ನಾಯಕರುಗಳು ಈಗ ಮೀಟಿಂಗ್ ಸೇರಿದ್ದಾರೆ. ಅಗೈನ್ ಅಭಿಷೇಕ್ ಈಗ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ನಡೀತಾ ಇರೋ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಚರ್ಚೆಗಳಾಗ್ತಾ ಇದ್ದಾವೆ, ಸದ್ಯ ಯಾರಾದರೂ ಮಾತಿಗೆ ಸಿಕ್ಕಿದ್ದಾರಾ ತಮಗೆ? ಅಭಿಷೇಕ್, ಏನಿದೆ ವಿವರ ತಮ್ಮ ಹತ್ರ? ರಂಜಿತ್, ಎರಡೂ ಬಣದ ನಾಯಕರು ಮಾತಿಗೆ ಸಿಕ್ಕಿದ್ರು ಕೂಡ ಯಾರೂ ಕೂಡ ಬಹಿರಂಗವಾಗಿ ಏನನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವರ ಸ್ಥಾನಮಾನಗಳನ್ನು ಉಳಿಸಿಕೊಂಡು ಹೋಗೋದು, ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಪೋರ್ಟ್ಫೋಲಿಯೋ ಮರು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಯಾವ ಸ್ಥಾನಮಾನಗಳನ್ನು ಕೇಳಬೇಕಾಗುತ್ತೆ, ನಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದು ಹೇಗೆ, ಒಂದು ವೇಳೆ ವ್ಯತಿರಿಕ್ತವಾದಂಥ ಆದೇಶ ಏನಾದರೂ ಹೈಕಮಾಂಡ್ನಿಂದ ಬಿತ್ತು ಅಂದರೆ, ವ್ಯತಿರಿಕ್ತ ಅಂದರೆ CM ಸಿದ್ದರಾಮಯ್ಯನವರ ಬಣಕ್ಕೆ ಡಿ.ಕೆ. ಶಿವಕುಮಾರನ್ನು CM ಮಾಡಿದ್ರೆ ವ್ಯತಿರಿಕ್ತ ಉತ್ತರ ಅಂತ ಇವ್ರು ಭಾವಿಸ್ತಾರೆ.
CM ಮುಂದುವರಿತಾರೆ ಅಂದರೆ DK ಶಿವಕುಮಾರ್ ಅವರ ಬಣಕ್ಕೆ ವ್ಯತಿರಿಕ್ತ ಉತ್ತರ ಆಗುತ್ತೆ. ಇಲ್ಲಿಗೆ ಎರಡೂ ಕಡೆ ಪರ್ಯಾಯವಾಗಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಇದನ್ನು ದೊಡ್ಡ ಮಟ್ಟಿಗೆ ಸಭೆ ಅಲ್ಲದಿದ್ದರೂ ಕೂಡ ರಾಜಕಾರಣಿಗಳು ಸೇರಿದಾಗ ರಾಜಕಾರಣವನ್ನು ಮಾತಾಡ್ತಾರೆ, ಅವರವರ ಲೆಕ್ಕಾಚಾರವನ್ನು ಮಾತಾಡ್ತಾರೆ. KJ ಜಾರ್ಜ್ ಅವರ ನಿವಾಸದಲ್ಲಿ ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, AS ಪೊನ್ನಣ್ಣ ಇರ್ಬೋದು, MB ಪಾಟೀಲ್ ಇರ್ಬೋದು, ಅದರ ಜೊತೆಗೆ HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು CM ರವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ CM ರವರಿಗೆ ಆಪ್ತರೆನಿಸಿಕೊಂಡಿರುವಂಥ ಅಷ್ಟೂ ಜನ ಸಚಿವ ಶಾಸಕರು ಜಾರ್ಜ್ ಅವರ ಮನೆಯಲ್ಲಿದ್ದಾರೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರಿಗೆ ಅತ್ಯಂತ ಆಪ್ತರಾದಂಥ ಹ್ಯಾರಿಸ್ ಅವರು ಇರ್ಬೋದು, MLC ರವಿ ಅವರು ಇರ್ಬೋದು, ಕುಣಿಗಲ್ ರಂಗನಾಥ್ ಅವರು ಇರ್ಬೋದು, ಹ್ಯಾರಿಸ್ ಅವರ ಪುತ್ರ ನಳ್ಪಾಡ್ ಇರ್ಬೋದು, ಈ ರೀತಿ ಮಂಜುನಾಥ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಹೈಕಮಾಂಡನ ಆಫೀಸ್ ಅಂದರೆ ಇಂದಿರಾ ಭವನಕ್ಕೆ ಬಂದು ಬೇರೆ ಬೇರೆ ಸ್ಥಳಗಳಿಗೆ ಹೊರಟಿರೋದಾಗಿ ತಿಳಿಸಿದ್ದಾರೆ. ಆದರೆ ಈ ಅಷ್ಟೂ ಜನ ಮತ್ತೊಂದು ಕಡೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂಥದ್ದು. ಇದೇ ಕಾರಣದಿಂದಾಗಿ ಯಾರು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೋ ಆ ನಿರೀಕ್ಷೆಗೆ ಹೈಕಮಾಂಡ್ನಿಂದ ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ವಿರುದ್ಧ ನಾವು ಯಾವ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು ತಮ್ಮ ನಾಯಕನ ಒಳಿತಿಗಾಗಿ ಅನ್ನೋದು ಲೆಕ್ಕಾಚಾರದಲ್ಲಿ ಈಗ ಎರಡೂ ಬಣಗಳ ಶಾಸಕ ಹಾಗೂ ಸಚಿವರು ಇರುವಂಥದ್ದು. ಇವಿಷ್ಟು ಮಾತ್ರವಲ್ಲ, ಇಲ್ಲಿ ಸುದೀರ್ಘವಾದ ಸಭೆ ಬೆಳಗ್ಗೆ 11:30ಕ್ಕೆ ಆರಂಭ ಆಗಿದ್ದು ಈಗ 3 ಗಂಟೆ ಆಗಿದ್ರೂ ಕೂಡ ಯಾರೂ ಹೊರಗಡೆ ಹೋಗದೆ ಊಟವನ್ನು ಇಲ್ಲೇ ತರಿಸ್ಕೊಂಡು ಮಾತನಾಡ್ತಿರುವಂಥ ಲೆಕ್ಕಾಚಾರವನ್ನು ನೋಡಿದಾಗ ಬಹುತೇಕ ಇದು ಕ್ಯಾಬಿನೆಟ್ ರೀಶಫಲ್ಗೆ ಮಾತ್ರ ಸೀಮಿತವಾಗಿದ್ದರೆ ಇಷ್ಟು ಗಂಟೆಗಳ ಸಭೆ ನಡೀತಾ ಇರಲಿಲ್ಲ. ಬದಲಾಗಿ ಇದು ನಾಯಕತ್ವದ ವಿಚಾರಕ್ಕೂ ಸಂಬಂಧ ಇರುವಂತಹ ಮೀಟಿಂಗ್ ಆಗಿರಬಹುದು ಅನ್ನೋದು ಲೆಕ್ಕಾಚಾರ ಈಗ ಹೊರಬರ್ತಿರುವಂಥದ್ದು. ಕೇವಲ ರಾಜ್ಯಸಭೆ ಆಗಿದ್ದರೆ, MLC ಆಗಿದ್ದರೆ ಇಷ್ಟು ಗಂಟೆಗಳ ಸಭೆ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆಯನ್ನು ನಾವು ನೋಡಿದಾಗ ಇಷ್ಟು ಸುತ್ತಿನ ಸಭೆಗಳು MLC ವಿಚಾರಕ್ಕಾಗಿರ್ಬೋದು ಅಥವಾ ಕ್ಯಾಬಿನೆಟ್ ರೀಶಫಲ್ಗೆ ಇಷ್ಟು ಸುತ್ತಿನ ಸಭೆ ನಡೀತಿರಲಿಲ್ಲ ಅನ್ನೋದು ರಾಜಕೀಯ ನಿಪುಣರ ಮಾತಾಗಿದ್ದರೆ, ಒಂದು ಕಡೆ ರಾಜಕೀಯವನ್ನು ವ್ಯಾಖ್ಯಾನ ಮಾಡುವವರ ಲೆಕ್ಕಾಚಾರ ಕೂಡ ಇದೇ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಈ ಸಭೆ ಇನ್ನೊಂದು 2 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಅದಾದ ನಂತರ ಸಭೆಯ ಔಟ್ಕಮ್ ಏನು ಅಂತ ಇವತ್ತು ಅಥವಾ ನಾಳೆ ತಿಳಿಯುವಂಥ ಸಾಧ್ಯತೆ ಇದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಿರಂತರವಾಗಿ ನಡೀತಾ ಇರುವಂಥ ಮೀಟಿಂಗ್ಗಳು, ಇದರ ನಡುವೆ CM ಮೀಟಿಂಗ್ ಇತ್ತ KJ ಜಾರ್ಜ್ ಕೂಡ ಸಭೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ KJ ಜಾರ್ಜ್ ನಿವಾಸದಲ್ಲಿ ಖಾಸಗಿ ಸಭೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ, ಪೊನ್ನಣ್ಣ, ಪರಮೇಶ್ವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪರ್ಯಾಯವಾಗಿ KJ ಜಾರ್ಜ್ ನಿವಾಸದಲ್ಲೂ ಕೂಡ ಈ ಮೀಟಿಂಗ್ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ರೆ, DK ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇದ್ರೆ, ಖಾಸಗಿಯಾಗಿ KJ ಜಾರ್ಜ್ ಅವರ ಮನೆಯಲ್ಲಿ ಈ ಎಲ್ಲ ನಾಯಕರುಗಳು ಈಗ ಮೀಟಿಂಗ್ ಸೇರಿದ್ದಾರೆ. ಅಗೈನ್ ಅಭಿಷೇಕ್, ಈಗ KJ ಜಾರ್ಜ್ ಅವರ ಮನೆಯಲ್ಲಿ ನಡೀತಾ ಇರೋ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಚರ್ಚೆಗಳಾಗ್ತಾ ಇದ್ದಾವೆ, ಸದ್ಯ ಯಾರಾದರೂ ಮಾತಿಗೆ ಸಿಕ್ಕಿದ್ದಾರಾ ತಮಗೆ? ಅಭಿಷೇಕ್, ಏನಿದೆ ವಿವರ ತಮ್ಮ ಹತ್ರ? ರಂಜಿತ್, ಎರಡೂ ಬಣದ ನಾಯಕರು ಮಾತಿಗೆ ಸಿಕ್ಕಿದ್ರೂ ಕೂಡ ಯಾರೂ ಕೂಡ ಬಹಿರಂಗವಾಗಿ ಏನನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವರ ಸ್ಥಾನಮಾನಗಳನ್ನು ಉಳಿಸಿಕೊಂಡು ಹೋಗೋದು, ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಪೋರ್ಟ್ಫೋಲಿಯೋ ಮರು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಯಾವ ಸ್ಥಾನಮಾನಗಳನ್ನು ಕೇಳಬೇಕಾಗುತ್ತೆ, ನಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದು ಹೇಗೆ, ಒಂದು ವೇಳೆ ವ್ಯತಿರಿಕ್ತವಾದಂಥ ಆದೇಶ ಏನಾದರೂ ಹೈಕಮಾಂಡ್ನಿಂದ ಬಿತ್ತು ಅಂದರೆ, ವ್ಯತಿರಿಕ್ತ ಅಂದರೆ CM ಸಿದ್ದರಾಮಯ್ಯನವರ ಬಣಕ್ಕೆ DK ಶಿವಕುಮಾರನ್ನು CM ಮಾಡಿದ್ರೆ ವ್ಯತಿರಿಕ್ತ ಉತ್ತರ ಅಂತ ಇವ್ರು ಭಾವಿಸ್ತಾರೆ. CM ಮುಂದುವರಿತಾರೆ ಅಂದರೆ DK ಶಿವಕುಮಾರ್ ಅವರ ಬಣಕ್ಕೆ ವ್ಯತಿರಿಕ್ತ ಉತ್ತರ ಆಗುತ್ತೆ. ಇಲ್ಲಿಗೆ ಎರಡೂ ಕಡೆ ಪರ್ಯಾಯವಾಗಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಇದನ್ನು ದೊಡ್ಡ ಮಟ್ಟಿಗೆ ಸಭೆ ಅಲ್ಲದಿದ್ದರೂ ಕೂಡ ರಾಜಕಾರಣಿಗಳು ಸೇರಿದಾಗ ರಾಜಕಾರಣವನ್ನು ಮಾತಾಡ್ತಾರೆ, ಅವರವರ ಲೆಕ್ಕಾಚಾರವನ್ನು ಮಾತಾಡ್ತಾರೆ. KJ ಜಾರ್ಜ್ ಅವರ ನಿವಾಸದಲ್ಲಿ ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, AS ಪೊನ್ನಣ್ಣ ಇರ್ಬೋದು, MB ಪಾಟೀಲ್ ಇರ್ಬೋದು, ಅದರ ಜೊತೆಗೆ HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು CM ರವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ CM ರವರಿಗೆ ಆಪ್ತರೆನಿಸಿಕೊಂಡಿರುವಂಥ ಅಷ್ಟೂ ಜನ ಸಚಿವ ಶಾಸಕರು ಜಾರ್ಜ್ ಅವರ ಮನೆಯಲ್ಲಿದ್ದಾರೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರಿಗೆ ಅತ್ಯಂತ ಆಪ್ತರಾದಂಥ ಹ್ಯಾರಿಸ್ ಅವರು ಇರ್ಬೋದು, MLC ರವಿ ಅವರು ಇರ್ಬೋದು, ಕುಣಿಗಲ್ ರಂಗನಾಥ್ ಅವರು ಇರ್ಬೋದು, ಹ್ಯಾರಿಸ್ ಅವರ ಪುತ್ರ ನಳ್ಪಾಡ್ ಇರ್ಬೋದು, ಈ ರೀತಿ ಮಂಜುನಾಥ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಹೈಕಮಾಂಡನ ಆಫೀಸ್ ಅಂದರೆ ಇಂದಿರಾ ಭವನಕ್ಕೆ ಬಂದು ಬೇರೆ ಬೇರೆ ಸ್ಥಳಗಳಿಗೆ ಹೊರಟಿರೋದಾಗಿ ತಿಳಿಸಿದ್ದಾರೆ. ಆದರೆ ಈ ಅಷ್ಟೂ ಜನ ಮತ್ತೊಂದು ಕಡೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂಥದ್ದು. ಇದೇ ಕಾರಣದಿಂದಾಗಿ ಯಾರು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೋ ಆ ನಿರೀಕ್ಷೆಗೆ ಹೈಕಮಾಂಡ್ನಿಂದ ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ವಿರುದ್ಧ ನಾವು ಯಾವ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು ತಮ್ಮ ನಾಯಕನ ಒಳಿತಿಗಾಗಿ ಅನ್ನೋದು ಲೆಕ್ಕಾಚಾರದಲ್ಲಿ ಈಗ ಎರಡೂ ಬಣಗಳ ಶಾಸಕ ಹಾಗೂ ಸಚಿವರು ಇರುವಂಥದ್ದು. ಇವಿಷ್ಟು ಮಾತ್ರವಲ್ಲ, ಇಲ್ಲಿ ಸುದೀರ್ಘವಾದ ಸಭೆ ಬೆಳಗ್ಗೆ 11:30ಕ್ಕೆ ಆರಂಭ ಆಗಿದ್ದು ಈಗ 3 ಗಂಟೆ ಆಗಿದ್ರೂ ಕೂಡ ಯಾರೂ ಹೊರಗಡೆ ಹೋಗದೆ ಊಟವನ್ನು ಇಲ್ಲೇ ತರಿಸ್ಕೊಂಡು ಮಾತನಾಡ್ತಿರುವಂಥ ಲೆಕ್ಕಾಚಾರವನ್ನು ನೋಡಿದಾಗ ಬಹುತೇಕ ಇದು ಕ್ಯಾಬಿನೆಟ್ ರೀಶಫಲ್ಗೆ ಮಾತ್ರ ಸೀಮಿತವಾಗಿದ್ದರೆ ಇಷ್ಟು ಗಂಟೆಗಳ ಸಭೆ ನಡೀತಾ ಇರಲಿಲ್ಲ. ಬದಲಾಗಿ ಇದು ನಾಯಕತ್ವದ ವಿಚಾರಕ್ಕೂ ಸಂಬಂಧ ಇರುವಂತಹ ಮೀಟಿಂಗ್ ಆಗಿರಬಹುದು ಅನ್ನೋದು ಲೆಕ್ಕಾಚಾರ ಈಗ ಹೊರಬರ್ತಿರುವಂಥದ್ದು.
ಕೇವಲ ರಾಜ್ಯಸಭೆ ಆಗಿದ್ದರೆ MLC ಆಗಿದ್ದರೆ ಇಷ್ಟು ಗಂಟೆಗಳ ಸಭೆ ಬೇಕಾಗಿತ್ತಾ ಅನ್ನೊಂದು ಪ್ರಶ್ನೆಯನ್ನು ನಾವು ನೋಡಿದಾಗ ಇಷ್ಟು ಸುತ್ತಿನ ಸಭೆಗಳು MLC ವಿಚಾರಕ್ಕಾಗಿರ್ಬೋದು ಅಥವಾ ಕ್ಯಾಬಿನೆಟ್ ರಿಷಫಲ್ಗೆ ಇಷ್ಟು ಸುತ್ತಿನ ಸಭೆ ನಡೀತಿರಲಿಲ್ಲ ಅನ್ನೋದು ರಾಜಕೀಯ ನಿಪುಣರ ಮಾತಾಗಿದ್ದರೆ ಒಂದು ಕಡೆ ರಾಜಕೀಯವನ್ನು ವ್ಯಾಖ್ಯಾನ ಮಾಡುವವರ ಲೆಕ್ಕಾಚಾರ ಕೂಡ ಇದೇ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಈ ಸಭೆ ಇನ್ನೊಂದು 2 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಅದಾದ ನಂತರ ಸಭೆಯ ಔಟ್ಕಮ್ ಏನು ಅಂತ ಇವತ್ತು ಅಥವಾ ನಾಳೆ ತಿಳಿಯುವಂಥ ಸಾಧ್ಯತೆ ಇದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.